ಹೀಗಿರುವಾಗ ಈ ಇಡೀ ಒಂದು ವಾಶ್ಔಟ್ ಆಯ್ತಲ್ಲ ಒಂದು ಸೆಷನ್ ಈಗ ಈ ಸೆಷನ್ ಏನೆಲ್ಲ ಚರ್ಚೆ ಆಗ್ಬೇಕಿತ್ತು. ರಾಜೀನಾಮೆ ಅಂತ ಕೊಡ್ತಾರೆ. ಇವತ್ತು ಅವರೇ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಅವರೇ ಇಂಗಿತ ವ್ಯಕ್ತಪಡಿಸ್ತಿದ್ದಾರೆ. ಇಂದೆಲ್ಲ ರಾಜೀನಾಮೆ ಆಗೇ ಆಗ್ತದೆ. ಬಟ್ ವಾಟ್ ವಿ ಮಿಸ್ಡ್ is a valuable discussion on very important issues facing the state. ನಾಗೇಂದ್ರ ನಾಗೇಂದ್ರ ಅವರು ಮಾತಾಡ್ತಾರೆ. ಈಗ ಪಾದಯಾತ್ರೆ ವಿಚಾರದಲ್ಲೂ ಈಗ ನಿಮ್ಮ ಈ ಸಂದರ್ಭದಲ್ಲಿ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ನಾಗೇಂದ್ರ ಅವರೇ, ಮೈತ್ರಿ ವಿಚಾರದಲ್ಲಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪಾದಯಾತ್ರೆ ವಿಚಾರಕ್ಕೆ ಬರೋಣ. ಯಾವಾಗ ಬಿಜೆಪಿಯವರು ಪಾದಯಾತ್ರೆ ಮಾಡೋಣ ಅನ್ನುವಂತಹ ವಿಚಾರವನ್ನ ಜೆಡಿಎಸ್ನ ಜೊತೆಗೂಡಿ ವಿಚಾರವನ್ನ ಮುಂದಿಟ್ಟಾಗ ಜೆಡಿಎಸ್ನವರು ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತ ನಾವು ಕೇಳ್ಪಟ್ವಿ. ಯಾಕಂದ್ರೆ ಕರೆಮ್ ಅವರ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರ ಇತ್ತು. ಆದರೆ ಕರೆಮ್ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತೆ ಕಾರಣ ನಮ್ಮ ಕ್ಷೇತ್ರದಿಂದ ಈ ಪಾದಯಾತ್ರೆ ಆರಂಭ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಎಸ್ಟಿ ವೋಟರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ, ಸಮುದಾಯಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತೆ, ಹಿಂಗಾಗಿ ಇದು ಬೇಡ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಅಂತ ಕೇಳ್ಪಟ್ವಿ. ಹಾಗಿದ್ರೆ ನಿಮ್ಮಲ್ಲಿಯೂ ಇನ್ನೂ ಕೂಡ ಗೊಂದಲ ಇದೆ ಹೋರಾಟದ ವಿಚಾರವಾಗಿ. ಸೊ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಹೋರಾಟದಲ್ಲಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳ್ತಾರ ವಿಚಾರದಲ್ಲಿ ಸತ್ಯಕ್ಕೆ ದೂರವಾದದ್ದು. ಯಾಕಂದ್ರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರೋಂಥ ನಾಗೇಂದ್ರನ ಇಲ್ಲಿ ಯಾವುದೇ ಜನ ಆಗಲಿ, ನಾಡಿನ ಜನ ಆಗಲಿ, ಕನ್ನಡಿಗ 7 ಕೋಟಿ ಜನ ಆಗಲಿ, ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಯಾವುದೇ ರೀತಿಯಾಗಿ ಅವ್ರ ಪ್ರಾಣ ನಿಂತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಇವತ್ತು ರಾಜ್ಯದಲ್ಲಿ ಯಥಾ ಪ್ರಜಾ ಯಥಾ ಪ್ರಜೆ ಯಥಾ ರಾಜ ಯಥಾ ಪ್ರಜಾ ಆಗಿದೆ. ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಆಕಲ ಹಾಲನ್ನು ಎರೆದು ತುಪ್ಪ ಮತ್ತು ಜೇನನ್ನು ಎರೆದರೆ ಕಹಿ ಕೊಡದೆ ಸಿಹಿ ಕೊಡುವುದೇ ಸರ್ವಜ್ಞ ಅನ್ನೋದು ಇವತ್ತು ದೊಡ್ಡೇರಿ ಅವರು ಗೌರವ ಕುತ್ಕೊಬೇಕು. ನೀವು ವಕ್ತಾರರು, ಸಭ್ಯಸ್ಥರು ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಮ್ಗೆ ಅವಕಾಶ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀವಿ. ಡಿಸ್ಟರ್ಬ್ ಮಾಡಬೇಡಿ, ಯಾಕಂದ್ರೆ ನಿಮ್ಮಂಗೆ ನಮಗೂ ಗೊತ್ತಿದೆ, ನಾವು ನಿಮ್ಮ ಸೊ ಹಾಗಾಗಿ ಇವತ್ತು ನಾಗೇಂದ್ರ ಅವ್ರ ವಿಚಾರದಲ್ಲಿ 2013ರಲ್ಲಿ ಬೆಂಗಳೂರಿಂದ ಬಳ್ಳಾರಿ ಗಂಟ ದೊಡ್ಡ ಒಂದು ಮಹಾಪಾದಯಾತ್ರೆ ಮಾಡಿತ್ತು. ಯಾವ ವಿಚಾರಕ್ಕಂದ್ರೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಹೋರಾಟ ಮಾಡಿತ್ತು. ಆ ರಿಪೋರ್ಟ್ ಹೋರಾಟ ಮಾಡಿ ತಂದಂತವ್ರನ್ನ ಇವತ್ತು ನಾಗೇಂದ್ರ ಕರ್ಕೊಂಡ್ಬಂದು ಇವತ್ತು ಟಿಕೆಟ್ ಕೊಟ್ಟು MLA ಮಾಡಿದ್ರಿ. ವಾಲ್ಮೀಕಿ ಒಂದು ಇದರಲ್ಲಿ ಅಗಮದಲ್ಲಿ ಆನ್ ದ ಫ್ಲೋರ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಕೊಂತಾರೆ 187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗೋಗಿದೆ ಅಂತ ಒಪ್ಕೊಂಡಾಗ ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ಟರು. ಇವತ್ತು ಏನಾಗ್ತಾ ಇದೆ, ಅಲ್ಪಜ್ಞಾನದ ಮುಖ್ಯಮಂತ್ರಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ನಲಗೋಗ್ತಾ ಇದೆ. ಇವತ್ತು ಅಧಿಕಾರಿಗಳು, ದಂಡಪಿಂಡ ಅಧಿಕಾರಿಗಳಿಗೂ ಕೂಡ ಗೊತ್ತು, ಒಬ್ಬ ಭ್ರಷ್ಟ ನೀಚ ಕದಿಮ ಕಳ್ಳ ಅಧಿಕಾರದಲ್ಲಿ ಇದ್ದಾಗ ಅವನ ಸಚಿವ ಸ್ಥಾನ ಮಾಡಿದಾಗ ನಾವು ರಾಜ್ಯದ ಕನ್ನಡಿಗರಿಗೆ ನಾವು ಏನು ಉತ್ತರ ಕೊಡಬಹುದು? ಇವತ್ತು ಇಡೀ ದೇಶದಲ್ಲಿ ನಾನು ಹೇಳೋದಲ್ಲ, ಇದು ಇಡೀ ದೇಶದಲ್ಲಿ ಹೇಳ್ತಾರ ಮಾತ್ರೆ, ಜನ ಹೇಳ್ತಾರ ಮಾತಿದ್ದು, ನಾನು ಹೇಳ್ತಾರದಲ್ಲ, ಜನ ಹೇಳ್ತಾರ ಮಾತಿದ್ದು, ಜನ ಹೇಳ್ತಾರ ಮಾತಿದ್ದು, ನಾನು ಹೇಳ್ತಾರದಲ್ಲ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಮೇಲೆ ದೇಶದಲ್ಲಿ 19 ಕ್ರಿಮಿನಲ್ ಕೇಸ್ ಇದೆ. ಇಡೀ ಭಾರತ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲಿದ್ದಾರೆ. ಇವತ್ತು ಅಂತ ಒಂದು ಕ್ಯಾಬಿನೆಟ್ ಅಲ್ಲಿ ನಾವು ಯಾವ ಸಚಿವರು ತಗೊಂಡ್ಬರ್ಬೋದು ಇಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವತ್ತು ನಾಗೇಂದ್ರ ಅವರು ಕೊಡ್ತಾರೆ ಅಂತ ಇಲಾಖೆ ಯಾವುದು? ಸಾಂಸ್ಥಿಕ ಇಲಾಖೆ. ಸಾಂಸ್ಥಿಕ ಇಲಾಖೆಯಲ್ಲಿ ಬರುವಂತ ಕಾರ್ಯವೈಖರಿಗಳೇನು? ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ಸಾಂಕೇತಿಕ, ಅದರಲ್ಲಿ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಇರುವಂತವು ದೊಡ್ಡ ದೊಡ್ಡ ಕಂಪನಿಗಳ ಒಂದು ಹೆಚ್ಚಿನ ವ್ಯವಹಾರ ಮಾಡುವಂತ ಒಂದು ಖಾತೆ ನೀವು ಕೊಡ್ತಾ ಇದ್ದಾರಲ್ಲ. ಯಾಕಂದ್ರೆ 87 ಕೋಟಿ ಇವತ್ತು ಭ್ರಷ್ಟಾಚಾರ ಮಾಡಿ ಇವತ್ತು ಸೂಟ್ ಕೇಸ್ಗಳೇನು 18 ಖಾತೆಯಿಂದ 600 ಖಾತೆಗಳು ಹೋದಲ್ಲ, ಆ ವಿಚಾರ ಚೆನ್ನಾಗಿ ಇವರು ನಿಭಾಯಿಸ್ತಾರೆ ಅಂತ ಹೇಳಿ ಇಷ್ಟೊಂದು ಪರ ವಹಿಸ್ತಾ ಇದ್ರಲ್ಲ, ನಮಗೆಲ್ಲ ಒಂದ್ ಕಡೆ ಸಂಶಯ ಮೂಡ್ತಾ ಇದೆ. ಇವತ್ತು ಕ್ರಿಮಿನಲ್ ಕೇಸಸ್ ಇರುವಂತ ರಾಜ್ಯದ ಮುಖ್ಯಮಂತ್ರಿ ಇವ್ರನ್ನ ಯಾಕೆ ಇಷ್ಟೊಂದು ಓಲೈಸಬೇಕು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಟ್ರಸ್ಟ್ ಅಂಡ್ ಟ್ರಯಲ್ ಅಲ್ಲಿ ಇಟ್ಟಿದಾರ ಅಂದ್ರೆ ಇವಾಗ ರಾಘೇಂದ್ರ ಕಾಪಾಡ್ಕೊಂಡ್ಬಿಟ್ರೆ ಯಾರು ನನ್ನ ಬಗ್ಗೆ ಚಕಾರ ಆಯ್ತಲ್ಲ. ಇವತ್ತು ಕ್ರಿಮಿನಲ್ ಕೇಸ್ಗಳಿದೆ ನನ್ನ ಮೇಲೆ, ಇವತ್ತು ಭಾರತ ದೇಶದಲ್ಲೇ 3ನೇ ಪ್ಲೇಸ್ ಅಲ್ಲಿ ಇದ್ದೀನಿ ಕ್ರಿಮಿನಲ್ ಕೇಸಲ್ಲಿ ಅನ್ನೋದೆಲ್ಲ ಮನಗೊಂಡ್ಕೊಂಡು ಇವತ್ತು ನಾಗೇಂದ್ರ ಕ್ಯಾಬಿನೆಟ್ ತಂದ್ಕೊಂಡು ಇವತ್ತು ನಾಗೇಂದ್ರ ಮೇಲೆ ಒಂದು ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರ. ಇವತ್ತು ನಮಗೆ ಬೇಕಾಗಿರೋದು ಸದನದಲ್ಲಿ, ನಮಗೆ ಬೇಕಾಗಿರೋದು ವರ್ಷದಲ್ಲಿ 3 ಸತಿ ಸದನ ನಡೆಯುತ್ತೆ. ಒಂದು ಬಜೆಟ್ ಸದನ, 2ನೇದು ಚಳಿಗಾಲ ಸದನ, 3ನೇದು ಮಳೆಗಾಲ ಸದನ ಇದೆ. ಇವತ್ತು ಸಮಗ್ರ ಕರ್ನಾಟಕಕ್ಕೆ ಇವ್ರ ಉತ್ತರ ಏನು? 3 ವರ್ಷದಲ್ಲಿ ಬರೇ ಒಂದು ಕುರ್ಚಿ ಹೋರಾಟ ನಾವು ರಾಜ್ಯದಲ್ಲಿ ನೋಡಿದೀವಿ ಹೊರತು ಯಾವುದೇ ಒಂದು ಅಭಿವೃದ್ಧಿ ನೋಡಿಲ್ಲ. 34 ಸಚಿವರ ಇಲಾಖೆಯಲ್ಲಿ ಒಂದೇ ಒಂದು ಸಾಕ್ಷಿ ಗುಡ್ಡಿಗಳಿಲ್ಲ. ಇವತ್ತು UT ಖಾದರ್ ಹೇಳ್ತಾರೆ ಸದನದಲ್ಲಿ, ಅವು ವಿರೋಧ ಪಕ್ಷದಿಂದ, ನಾವು NDA ಪಕ್ಷದಿಂದ ವಿರೋಧ ಸ್ಥಾನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ಕೇಳಿದ್ರೆ 4 ಬಾರಿಂದ 5 ಬಾರಿ ಏನು UT ಖಾದರ್ ಅವರಿಗೆ ಸಲಹೆ ಕೊಡ್ತಾರೆ, ವಿರೋಧ ಪಕ್ಷರು ಪ್ರಶ್ನೆ ಕೇಳ್ತಾ ಇದ್ದಾರೆ 250 ಉತ್ತರ ಕೊಡಿ ಅಂದಾಗ ಎಲ್ಲಾ ಸಚಿವರು ಆಬ್ಸೆಂಟ್ ಆಗ್ತಾರೆ, ಪಲಾಯನ ಮಾಡ್ತಾರೆ. ಅದನ್ನ ಕಂಡಂತ UT ಖಾದರ್ ಅವರು
ತಮ್ಮ ಸದನನ ಬಿಟ್ಟು ಚೇರ್ ಬಿಟ್ಟು ಆಚೆ ಬರ್ತಾರೆ. ನಮಗೆ ಶೇಮ್ ಆಗ್ತಾ ಇದೆ ಅಂತಾರೆ. ಇವತ್ತವರೆಗೂ ಇವರ ಸಾಧನಾ ಸಮಾವೇಶಗಳು ನೋಡಿದ್ವಿ. ಇವತ್ತು ನೋಡಿ ಇನ್ನೊಂದು ಹೊಸ ಬೆಳವಣಿಗೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂದ್ರೆ, ಇವತ್ತು ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ತೋರಿಸ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ ಬಣ್ಣ ತೋರಿಸ್ತಾ ಇದ್ದಾರೆ, ವಲಸೆ ಕಾಂಗ್ರೆಸ್ ಅವರು ಬಣ್ಣ ತೋರಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಕಲ್ಲ. ಆರೋಪ ಏನಂತಂದ್ರೆ, ಅಶೋಕ್ ಬರ್ತೀನಿ ಒಂದೇ ನಿಮಿಷ. ನೇರವಾಗಿ ವಿಪಕ್ಷಗಳ ಆರೋಪ ಏನಂತಂದ್ರೆ, ಈ ವಾಲ್ಮೀಕಿ ನಿಗಮದ ಹಣವನ್ನ ಎಲ್ಲರೂ ಸೇರಿ ಶಾಮೀಲಾಗಿ ದುಡ್ಡು ಹೊಡೆದಿದ್ದಾರೆ. ನೀವೇನಾದ್ರೂ ನನಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಎಲ್ಲವನ್ನು ಆಚೆ ಹಾಕ್ತೀನಿ ಅಂತ ನಾಗೇಂದ್ರ ಬ್ಲಾಕ್ ಮೇಲ್ ಮಾಡಿದಕ್ಕೆ ಮತ್ತೆ ಅವರನ್ನ ಮಂತ್ರಿ ಮಾಡಿದ್ದಾರೆ ಅನ್ನುವಂತ ನೇರ ಆರೋಪವನ್ನು ಮಾಡ್ತಿದ್ದಾರೆ ರಘು ಅವರೇ. ಅಲ್ಲ, ಕುಣಿಲಾರ್ದು ನೆಲ ಡೊಂಕು ಅಂತ ಹೇಳಿ ಈ ರೀತಿ ಮಾತುಗಳು ಆಡೋದು ಸಹಜ. ಈಗ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ನೀವು ನಾಗೇಂದ್ರ ವಿಚಾರ ಹೇಳ್ರಿ. ಅಲ್ಲ, ಅದಕ್ಕೆ ಬರ್ತೀನಿ. ಈಗ ವಿಪಕ್ಷಗಳಿಗೆ ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ತೇನೆ. ಅದಕ್ಕೂ ಉತ್ತರ ಕೊಡಿ. ನಾಗೇಂದ್ರ ಅವರು 2024 ರೆಸಿಗ್ನೇಷನ್ ಅನ್ನ ಕೊಟ್ಟರು. ಅದಾದ ನಂತರ ಅದೇ ವರ್ಷ ಆಗಸ್ಟ್ ನಲ್ಲಿ SIT ಕ್ಲೀನ್ ಚಿಟ್ ಕೊಡ್ತು. ಪ್ಲೀಸ್ ವೈಟ್ ಸರಿಸುಮಾರು 2 ವರ್ಷ ಆಯಿತು. 2 ವರ್ಷ ಮುಗಿದ್ರು ಕೂಡ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸ್ವಾಮಿ. 2 ವರ್ಷ ಆಗಿದೆ. 2 ವರ್ಷದಲ್ಲಿ ಸಿಬಿಐ, ಇಡಿ, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಪ್ಲೀಸ್ ಹೇಳಿ. ಅಮಿತ್ ಶಾ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಸ್ವಾಮಿ. ಆಯ್ತು ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತಿರೋದು ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ 2 ವರ್ಷ ಆದ್ರೂ ಯಾಕೆ ಇವ್ರನ್ನ ಒಳಗಡೆ ಹಾಕಿಲ್ಲ? ಆತರ ಏನಾದ್ರು ಉದ್ದೇಶ ಒಳಗಡೆ ಹಾಕ್ಬೇಕಾಗಿತ್ತು ಅಥವಾ ಅವ್ರು ತಪ್ಪಿದ ಒಳಗಡೆ ಹಾಕ್ಬೇಕಾಗಿತ್ತು. ಯಾಕೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲಿವರೆಗೂ ಒಳಗಡೆ ಹಾಕಿಲ್ಲ ಅಂದ್ರೆ ಅಂತ ಅರ್ಥ ಅವರ ಆರೋಪದಲ್ಲಿ ಉರುಳಿಲ್ಲ ಅಂತ ಅರ್ಥ. ಆತರ ಇದ್ದಿದ್ರು 2 ವರ್ಷ ಹಾಕಿಟ್ಕೊಂತ ಇದ್ರು. ಖಂಡಿತ ಅದರಲ್ಲಿ ತಪ್ಪಿದೆ ಮಾರು ಹೇಳಿಕೆನಲ್ಲಿ ಅಂತ ಈ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು. ಬಿಜೆಪಿ ಸ್ವಾಮಿ ಎಲ್ಲ ನೋಡಿ, ಆರೋಪದವ್ರನ್ನೇ ಒಳಗಡೆ ಹಾಕ್ಬೇಕು ಅಂತಂದ್ರೆ, ತೆಗಿಬೇಕು ಅಂತಂದ್ರೆ ಬಿಜೆಪಿ ನಾಯಕರ 126 ಜನಕ್ಕೆ ಹೆಚ್ಚಿಗೆ ಮೇಲೆ ಕಂಪ್ಲೇಂಟ್ ಇದೆ, ಏನೋ ರಿಪೋರ್ಟ್ ಇದೆ. ಸಿಬಿಐ, ಇಡಿ, IT ರೇಡ್ ಆಗಿರ್ತಕ್ಕಂಥ ಎಷ್ಟೋ ಜನ ಬಿಜೆಪಿ ನಾಯಕರು ಬೇರೆ ಬೇರೆ ಪಕ್ಷದ ನಾಯಕರನ್ನ